ಚುನಾವಣಾ ಆಯೋಗದ ಅಂಗಳಕ್ಕೆ ಎಸ್ಐಆರ್ ಸಂಘರ್ಷ ಬಂದು ನಿಂತಿರುವಂಥದ್ದು. ಯಾಕಂದರೆ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಮೈತ್ರಿಪಡೆ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ದೂರು ಕೊಡ್ತವೆ ರಾಜ್ಯ ಚುನಾವಣಾ ಆಯೋಗಕ್ಕೆ. ಯಾಕಂದರೆ ಎಲ್ಲೆಲ್ಲೋ ಇವರು ಇದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೂಲ್ಸು ರೆಗ್ಯುಲೇಷನ್ಸ್ ಅನ್ನುವಂಥದ್ದಿಲ್ಲ, ನಿಯಮಾವಳಿಗಳನ್ನು ಗಾಳಿಗೆ ತೂರಲಾಗಿದೆ. ಇದು ಒಂದು ಲೆಕ್ಕದಲ್ಲಿ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಸಿಕ್ಕಿರುವಂಥ ಪ್ರಮುಖವಾದಂಥ ಅಸ್ತ್ರ. ಹೀಗಾಗಿ ಏನು ಅಂತಂದರೆ, ಹಿಂದೆ ಕುಮಾರಸ್ವಾಮಿ ಅವರು ಮಾತಾಡಿದರು, ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದರು, ವಿಜೇಂದ್ರ ಮಾತಾಡಿದರು, ಇದಕ್ಕೆ ಸಂಬಂಧಪಟ್ಟಂಗೆ ಶೋಭಾ ಕರಂದ್ಲಾಜೆ ಮಾತಾಡಿದರು. ಇವತ್ತು ದಾಖಲೆಯ ಸಮೇತ ಇವತ್ತು ಕಂಪ್ಲೇಂಟ್ ಕೊಡ್ತಾರೆ. ತೀರ ಏನು ಈ ಚೌಲ್ಟ್ರಿಗಳಲ್ಲಿ ಮಾಡಿದೆ, ಮಸೀದಿಗಳಲ್ಲಿ ಮಾಡಿದೆ, ಮನೆಗಳಲ್ಲಿ ಮಾಡಿದೆ, ಏನಿದೆ ಅರ್ಥ ಇದು? ಮತ್ತೊಮ್ಮೆ SIR ಪ್ರಕ್ರಿಯೆ ಶುರು ಆಗಬೇಕು. ಈ ರೀತಿ ಆದರೆ ಸರಿ ಹೋಗಲ್ಲ. ದೇವಸ್ಥಾನದಲ್ಲಿ ಮಾಡಿದೆ, ಮಸೀದಿನಲ್ಲಿ ಮಾಡಿದೆ, ಮನೆಗಳಲ್ಲಿ ಮಾಡಿದೆ, ಸಾಮೂಹಿಕವಾಗಿ SIRನ ಅದನ್ನು ಶುರು ಮಾಡಿದೆ, ಏನಿದೆ ಅರ್ಥ ಇದು? ಹೀಗಾಗಿ ಎಲ್ಲ ವಿವರಗಳನ್ನು ಇಟ್ಕೊಂಡು ದಾಖಲೆಯ ಸಮೇತ ಇವತ್ತು ದೂರು ಕೊಡ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ, BJP ಹಿರಿಯ ನಾಯಕರು, ಕೇಂದ್ರದ ಸಚಿವರು HD ಕುಮಾರಸ್ವಾಮಿ ಇರ್ತಾರೆ. ಇವರ ನೇತೃತ್ವದಲ್ಲಿ ಇವತ್ತು ಮನವಿ ಸಲ್ಲಿಸಲಾಗುತ್ತೆ. ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿ SIR ಆಗ್ತಾ ಇದೆ ಅನ್ನೋದನ್ನು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹೆನ್ನಿಡ್ಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಇವತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ BJP ಮತ್ತು JDS ದೂರನ್ನು ಸಲ್ಲಿಸ್ತಾ ಇವೆ. ಯಾವ್ಯಾವ ವಿಷಯಗಳನ್ನು ಮೆನ್ಷನ್ ಮಾಡಿರ್ತಾರೆ ಗೊತ್ತಿರುವಂಥ ಸಂಗತಿ. ಯಾಕಂದರೆ ಇವರೇನೇ ಸಾಕ್ಷ್ಯಾಧಾರಗಳ ಸಮೇತ ಇದನ್ನು ಬಿಡುಗಡೆ ಮಾಡಿದರು. ಈಗ ಇದು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ SIR ಸಂಘರ್ಷ. ಏನಂತೀರಿ ಕಿರಣ್? ಕಾರಣಾಂತರಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತು ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ಇದು ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿ SIR ಶುರು ಆಯಿತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯ ತಪ್ಪುಗಳು ಆಗೇನೇ ಪಶ್ಚಿಮ ಬಂಗಾಳದಲ್ಲಿ ಎಷ್ಟರ ಮಟ್ಟಿಗೆ ಮ್ಯಾಜಿಸ್ಟ್ರೇಟ್ಗಳ ಕಣ್ಗಾವಲಿನಲ್ಲಿ ಇದನ್ನು ಮಾಡಲಾಯಿತು. ಅಲ್ಲಿ ಇನ್ನೊಂದಿಷ್ಟು ಅತಿರೇಕ ಬಿಡಿ, ಅವ್ರನ್ನೇ ಕೂಡ ಹಾಕುವಂಥ ಕೆಲಸವನ್ನು ಕೂಡ ಮಾಡಿಬಿಟ್ರು. ಎಸ್, ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇವತ್ತು ದೂರು ಕೊಡ್ತಾ ಇದ್ದಾರೆ. ಇವತ್ತು ಈ ರೀತಿ ಎಲ್ಲೆಲ್ಲಿ ಆಗ್ತಾ ಇದೆ, ಈ ಚೌಲ್ಟ್ರಿಯಲ್ಲಿ ಮಾಡಿದೆ, ದೇವಸ್ಥಾನದಲ್ಲಿ ಮಾಡಿದೆ, ಈ ಮಸೀದಿನಲ್ಲಿ ಮಾಡಿದೆ, ಇದೆಲ್ಲದರ ಸಾಕ್ಷ್ಯಗಳನ್ನು ಇಟ್ಟುಕೊಂಡು JDS ಮತ್ತು BJP ಇವತ್ತು ದೂರು ಕೊಡ್ತಿರೋದು. ಏನು ಹೇಳ್ತೀರಿ? ಆರಂಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ದೂರನ್ನ ಕೊಟ್ಟಿತ್ತು. ಇದೀಗ ಬಿಜೆಪಿ ಮತ್ತು JDS ಎರಡೂ ಕೂಡ ಮೈತ್ರಿಯಾಗಿ ದೂರನ್ನ ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಅಂದರೆ ರಾಜ್ಯದಲ್ಲಿ ಚುನಾವಣಾ ಆಯೋಗದ ನಿಯಮಗಳಿಗೆ ಪೂರಕವಾಗಿ ಯಾವುದೇ ರೀತಿಯಲ್ಲೂ ಕೂಡ SIR ಪ್ರಕ್ರಿಯೆ ನಡೀತಾ ಇಲ್ಲ ಅನ್ನುವಂಥದ್ದು ಈಗ ಬಿಜೆಪಿ ಮತ್ತು JDS ನ ಆರೋಪವಾಗಿ. ಇಲ್ಲಿ ಪ್ರಮುಖವಾಗಿ ಮಸೀದಿಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಮತ್ತು ಎಲ್ಲೂ ಕೂಡ BLOಗಳು ಮನೆಗಳಿಗೆ ತೆರಳಿ ಇಲ್ಲಿ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿಲ್ಲ ಅನ್ನುವಂಥ ದೊಡ್ಡ ಆರೋಪವನ್ನು ಬಿಜೆಪಿ ಮತ್ತು JDS ಮಾಡಿವೆ. ಹೀಗಾಗಿ ನಿನ್ನೆ ನಡೆದಂತಹ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ತೀರ್ಮಾನವನ್ನ ಮಾಡಿ ಈಗ ರಾಜ್ಯ ಚುನಾವಣಾ ಆಯೋಗಕ್ಕೆ ನೇರವಾಗಿ ಎರಡೂ ಪಕ್ಷಗಳು ಕೂಡ ದೂರನ್ನು ಕೊಡಬೇಕನ್ನುವಂತ ನಿರ್ಧಾರವನ್ನು ಮಾಡಿವೆ. ಹಾಗಾಗಿ ಇವತ್ತು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನಲ್ಲಿರುವಂತಹ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಅವರನ್ನ ಭೇಟಿ ಮಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ಮತ್ತು JDS ನಿಯೋಗ ದೂರನ್ನ ಕೊಡ್ತಾ ಇದೆ. ಇಲ್ಲಿ ಮನೆಗಳಿಗೆ ಭೇಟಿ ಕೊಡ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಎಲ್ಲೆಲ್ಲಿ ಈ ರೀತಿಯ ಲೋಪಗಳಾಗಿದೆ ಅಲ್ಲಿ ಆ ಎಲ್ಲಾ ಕಡೆಯೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ತೀವ್ರವಾದಂತಹ ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥದ್ದು ಬಿಜೆಪಿಯ ಒಂದು ಆಗ್ರಹವಾಗಿರುವಂಥದ್ದು. ಒಂದು ವೇಳೆ ಇಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಿಂದ ಶೀಘ್ರವಾದ ಕ್ರಮಗಳು ಆಗದೇ ಇದ್ರೆ ನವದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯುಕ್ತರನ್ನು ಕೂಡ ಭೇಟಿ ಮಾಡಿ ದೂರನ್ನು ಕೊಡೋದಕ್ಕೆ ಈಗ ಬಿಜೆಪಿ ಮತ್ತು JDS ತೀರ್ಮಾನವನ್ನು ಮಾಡಿಕೊಂಡಿವೆ. ಹಾಗಾಗಿ ಅದರ ಮೊದಲ ಭಾಗವಾಗಿ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನ ಕೊಡುವಂಥದ್ದು. ಇಲ್ಲಿ ಪ್ರಮುಖವಾದಂತಹ ಆರೋಪ ಇರುವಂತದ್ದು ಮಸೀದಿಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಮತ್ತು ಕಲ್ಯಾಣ ಮಂಟಪಗಳಲ್ಲಿ ಈ ರೀತಿಯಾಗಿ ಎಲ್ಲಾ ಕಡೆ ಒಂದೊಂದು ಸ್ಥಳಗಳಲ್ಲಿ ಮತದಾರರನ್ನ ಬರ ಹೇಳಿ ಅಲ್ಲಿ ಇಲ್ಲಿ SIR ಪ್ರಕ್ರಿಯೆ ನಡೆಸಲಾಗ್ತಿದೆ. ಬದಲಾಗಿ ಯಾವುದೇ ರೀತಿಯಲ್ಲೂ ಕೂಡ ನಿಯಮದ ಪ್ರಕಾರವಾಗಿ ಮನೆಗೆ ಹೋಗಿ ವಿತರಣೆಯನ್ನ ಮಾಡಿ ಅರ್ಜಿ ಭರ್ತಿ ಮಾಡುವಂತಹ ಪ್ರಕ್ರಿಯೆಗಳು ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಿಯಮದ ಬಾಹಿರವಾಗಿ ಇಲ್ಲಿ SIR ಪ್ರಕ್ರಿಯೆ ನಡೆಸ್ತಿರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಅವಕಾಶನ ಕೊಡಬಾರದು ಅನ್ನುವಂಥ ಈಗ ಬಿಜೆಪಿ ಮತ್ತು JDS ನ ಆಗ್ರಹವಾಗಿರುವಂತದ್ದು. ರಂಗನಾಥ್. ಎಸ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.